ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದವನ್ನ ಮುಂದುವರಿಸ್ತಾ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ರೇಣುಕಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ವಿಚಾರ, ಅಲ್ಲಿ ಯಾರೆಲ್ಲ ಇದ್ರು ಇವೆಲ್ಲವೂ ಕೂಡ ಕೋರ್ಟ್ನಲ್ಲಿ ಈಗ ವಾದದಲ್ಲಿ ಬರ್ತಾ ಇರುವಂತ ಮಾತುಗಳು ಬಹಳ ಸ್ಪಷ್ಟವಾಗಿ ಒಳಸಂಚು ಮಾಡಿರೋದು ಸಾಬೀತಾಗ್ತಾ ಇದೆ. ರೇಣುಕನನ್ನ ಕರೆದುಕೊಂಡು ಬಂದ ಬಳಿಕ ಇವರೆಲ್ಲರೂ ಕೂಡ ಹೋಗ್ತಾರೆ. ಇದಕ್ಕೆ ಸಂಬಂಧಿಸಿದ ಸಿಸಿಟಿವಿ ಟವರ್ ಲೊಕೇಶನ್ ಎಲ್ಲವೂ ಕೂಡ ಇದೆ. ಇವರು ಯಾವ ರೀತಿ ಪ್ರೀ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ರೇಣುಕಸ್ವಾಮಿಯನ್ನ ಎಲ್ಲಿಂದ ಯಾರೆಲ್ಲ ಕರೆ ತಂದ್ರು, ಆತನನ್ನ ಪಟ್ಟಣಗೆರೆ ಶೆಡ್ಗೆ ಬಿಟ್ಟ ನಂತರ ಇವರೆಲ್ಲ ಹೊರಟೋಗಿದ್ದು ಇವೆಲ್ಲವೂ ಕೂಡ ವಿತ್ ಸಾಕ್ಷಿ ಸಮೇತ ಎಲ್ಲವೂ ದಾಖಲಾಗಿದೆ ಅಂತ ಹೇಳ್ತಿದ್ದಾರೆ. ಆರೋಪಿಗಳು ಹೊಡೆದ ಬಗ್ಗೆ ಸಾಕ್ಷಿ ಇದೆ. ಹೊಡೆದಿದ್ದ ವಸ್ತುವಿನ ಮೇಲೆ ಬ್ಲಡ್ ಸ್ಯಾಂಪಲ್ ಕೂಡ ಪತ್ತೆ ಆಗಿದೆ. ಕೆಲವು ವಸ್ತುಗಳ ಮೇಲೆ ಪತ್ತೆ ಆಗಿಲ್ಲ. ಆರೋಪಿಗಳು ಹೊಡೆದಂತಹ ಏನೆಲ್ಲ ವಸ್ತುಗಳನ್ನು ತಗೊಂಡು ಹೊಡೆದಿದ್ದಾರೋ ಅದರ ಮೇಲೆ ಬ್ಲಡ್ ಸ್ಯಾಂಪಲ್ ಪತ್ತೆ ಆಗಿದೆ. ಕೆಲವು ವಸ್ತುಗಳ ಮೇಲೆ ಸ್ಯಾಂಪಲ್ ಪತ್ತೆ ಆಗಿಲ್ಲ. ಆದರೆ ಇವರು ಹಲ್ಲೆ ನಡೆಸಿದ್ದು ನಿಜ, ಆರೋಪಿಗಳು ಹೊಡೆದಿದ್ದರ ಬಗ್ಗೆ ಸಾಕ್ಷಿ ಇದೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಎಸ್ಪಿಪಿ ಅವರು ತಮ್ಮ ವಾದದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಬಹುಶಃ ಇಲ್ಲಿ ನಾಗೇಶ್ ಅವರಿಗೆ ಕೌಂಟರ್ ಕೊಡುವಂಥ ಕೆಲಸ ಆಗ್ಬೋದು. ಅಂದರೆ ನಾಗೇಶ್ ಅವರು ಹೇಳಿದರು, ಆ ಲಾಠಿಯನ್ನು ದೊಣ್ಣೆಯನ್ನು ಏನು ವಶಪಡಿಸ್ಕೊಂಡಿದ್ರು, ನಮ್ಮ ಕಡೆಗೆ ಅವನ್ನ ದನ ಕೋಣ ಓಡಿಸೋದಕ್ಕೆ ಬಳಸ್ತಾರೆ ಅಂತ, ಅದ್ರ ಮೇಲೆ ರಕ್ತದ ಕಲೆ ಹೇಗೆ ಬಂತು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಆಗಿತ್ತು ನಾಗೇಶ್ ಅವರದ್ದು. ನಾಗೇಶ್ ಅವರ ವಾದಕ್ಕೆ ಈಗ ಮತ್ತೆ ರೀಕೌಂಟರ್ ಎಸ್ಪಿಪಿ ಪ್ರಸನ್ನಕುಮಾರ್ ಅವರಿಂದ. ಹೊಡೆದಿದ್ರ ಬಗ್ಗೆ ಸಾಕ್ಷಿ ಇದೆ. ಆ ಸಾಕ್ಷಿಯಲ್ಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ದೊಣ್ಣೆಯಿಂದ ಹೊಡೆದಿದ್ದಾರೆ. ಹೊಡೆದಿರುವಂತಹ ವಸ್ತುಗಳು ಯಾವ್ದ್ಯಾವುದು, ಕೆಲವು ವಸ್ತುಗಳ ಮೇಲೆ ಪತ್ತೆ ಆಗಿಲ್ಲ ರಕ್ತ, ಇನ್ನು ಕೆಲವು ವಸ್ತುಗಳ ಮೇಲೆ ರಕ್ತ ಪತ್ತೆ ಆಗಿದೆ, ಸ್ಯಾಂಪಲ್ ಇದೆ ಅನ್ನುವಂಥದ್ದನ್ನ ಎಸ್ಪಿಪಿ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ಇವರು ಹೊಡೆದ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದವನ್ನ ಮುಂದುವರಿಸ್ತಾ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ರೇಣುಕಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ವಿಚಾರ, ಅಲ್ಲಿ ಯಾರೆಲ್ಲ ಇದ್ರು ಇವೆಲ್ಲವೂ ಕೂಡ ಕೋರ್ಟ್ನಲ್ಲಿ ಈಗ ವಾದದಲ್ಲಿ ಬರ್ತಾ ಇರುವಂತ ಮಾತುಗಳು ಬಹಳ ಸ್ಪಷ್ಟವಾಗಿ ಒಳಸಂಚು ಮಾಡಿರೋದು ಸಾಬೀತಾಗ್ತಾ ಇದೆ. ರೇಣುಕನನ್ನ ಕರೆದುಕೊಂಡು ಬಂದ ಬಳಿಕ ಇವರೆಲ್ಲರೂ ಕೂಡ ಹೋಗ್ತಾರೆ. ಇದಕ್ಕೆ ಸಂಬಂಧಿಸಿದ ಸಿಸಿಟಿವಿ ಟವರ್ ಲೊಕೇಶನ್ ಎಲ್ಲವೂ ಕೂಡ ಇದೆ. ಇವರು ಯಾವ ರೀತಿ ಪ್ರೀ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ರೇಣುಕಸ್ವಾಮಿಯನ್ನ ಎಲ್ಲಿಂದ ಯಾರೆಲ್ಲ ಕರೆ ತಂದ್ರು, ಆತನನ್ನ ಪಟ್ಟಣಗೆರೆ ಶೆಡ್ಗೆ ಬಿಟ್ಟ ನಂತರ ಇವರೆಲ್ಲ ಹೊರಟೋಗಿದ್ದು ಇವೆಲ್ಲವೂ ಕೂಡ ವಿತ್ ಸಾಕ್ಷಿ ಸಮೇತ ಎಲ್ಲವೂ ದಾಖಲಾಗಿದೆ ಅಂತ ಹೇಳ್ತಿದ್ದಾರೆ. ಆರೋಪಿಗಳು ಹೊಡೆದ ಬಗ್ಗೆ ಸಾಕ್ಷಿ ಇದೆ. ಹೊಡೆದಿದ್ದ ವಸ್ತುವಿನ ಮೇಲೆ ಬ್ಲಡ್ ಸ್ಯಾಂಪಲ್ ಕೂಡ ಪತ್ತೆ ಆಗಿದೆ. ಕೆಲವು ವಸ್ತುಗಳ ಮೇಲೆ ಪತ್ತೆ ಆಗಿಲ್ಲ. ಆರೋಪಿಗಳು ಹೊಡೆದಂತಹ ಏನೆಲ್ಲ ವಸ್ತುಗಳನ್ನು ತಗೊಂಡು ಹೊಡೆದಿದ್ದಾರೋ ಅದರ ಮೇಲೆ ಬ್ಲಡ್ ಸ್ಯಾಂಪಲ್ ಪತ್ತೆ ಆಗಿದೆ. ಕೆಲವು ವಸ್ತುಗಳ ಮೇಲೆ ಸ್ಯಾಂಪಲ್ ಪತ್ತೆ ಆಗಿಲ್ಲ. ಆದರೆ ಇವರು ಹಲ್ಲೆ ನಡೆಸಿದ್ದು ನಿಜ, ಆರೋಪಿಗಳು ಹೊಡೆದಿದ್ದರ ಬಗ್ಗೆ ಸಾಕ್ಷಿ ಇದೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಎಸ್ಪಿಪಿ ಅವರು ತಮ್ಮ ವಾದದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಬಹುಶಃ ಇಲ್ಲಿ ನಾಗೇಶ್ ಅವರಿಗೆ ಕೌಂಟರ್ ಕೊಡುವಂಥ ಕೆಲಸ ಆಗ್ಬೋದು. ಅಂದರೆ ನಾಗೇಶ್ ಅವರು ಹೇಳಿದರು, ಆ ಲಾಠಿಯನ್ನು ದೊಣ್ಣೆಯನ್ನು ಏನು ವಶಪಡಿಸ್ಕೊಂಡಿದ್ರು, ನಮ್ಮ ಕಡೆಗೆ ಅವನ್ನ ದನ ಕೋಣ ಓಡಿಸೋದಕ್ಕೆ ಬಳಸ್ತಾರೆ ಅಂತ, ಅದ್ರ ಮೇಲೆ ರಕ್ತದ ಕಲೆ ಹೇಗೆ ಬಂತು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಆಗಿತ್ತು ನಾಗೇಶ್ ಅವರದ್ದು. ನಾಗೇಶ್ ಅವರ ವಾದಕ್ಕೆ ಈಗ ಮತ್ತೆ ರೀಕೌಂಟರ್ ಎಸ್ಪಿಪಿ ಪ್ರಸನ್ನಕುಮಾರ್ ಅವರಿಂದ. ಹೊಡೆದಿದ್ರ ಬಗ್ಗೆ ಸಾಕ್ಷಿ ಇದೆ. ಆ ಸಾಕ್ಷಿಯಲ್ಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ದೊಣ್ಣೆಯಿಂದ ಹೊಡೆದಿದ್ದಾರೆ. ಹೊಡೆದಿರುವಂತಹ ವಸ್ತುಗಳು ಯಾವ್ದ್ಯಾವುದು, ಕೆಲವು ವಸ್ತುಗಳ ಮೇಲೆ ಪತ್ತೆ ಆಗಿಲ್ಲ ರಕ್ತ,
ಇನ್ನು ಕೆಲವು ವಸ್ತುಗಳ ಮೇಲೆ ರಕ್ತ ಪತ್ತೆಯಾಗಿದೆ, ಸ್ಯಾಂಪಲ್ ಇದೆ ಅನ್ನುವಂಥದ್ದನ್ನು SPP ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ಇವರು SPP ಪ್ರಸನ್ನಕುಮಾರ್ ಅವರು ವಾದವನ್ನ ಮುಂದುವರಿಸ್ತಾ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ರೇಣುಕಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ವಿಚಾರ, ಅಲ್ಲಿ ಯಾರೆಲ್ಲ ಇದ್ರು, ಇವೆಲ್ಲವೂ ಕೂಡ ಕೋರ್ಟ್ನಲ್ಲಿ ಈಗ ವಾದದಲ್ಲಿ ಬರ್ತಾ ಇರುವಂಥ ಮಾತುಗಳು. ಬಹಳ ಸ್ಪಷ್ಟವಾಗಿ ಒಳಸಂಚು ಮಾಡಿರೋದು ಸಾಬೀತಾಗ್ತಾ ಇದೆ. ರೇಣುಕನನ್ನ ಕರೆದುಕೊಂಡು ಬಂದ ಬಳಿಕ ಇವರೆಲ್ಲರೂ ಕೂಡ ಹೋಗ್ತಾರೆ. ಇದಕ್ಕೆ ಸಂಬಂಧಿಸಿದ CCTV ಟವರ್ ಲೊಕೇಶನ್ ಎಲ್ಲವೂ ಕೂಡ ಇದೆ. ಇವರು ಯಾವ ರೀತಿ ಪ್ರೀ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ ಅಂತ SPP ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ರೇಣುಕಸ್ವಾಮಿಯನ್ನ ಎಲ್ಲಿಂದ ಯಾರೆಲ್ಲ ಕರೆ ತಂದ್ರು, ಆತನನ್ನ ಪಟ್ಟಣಗೆರೆ ಶೆಡ್ಗೆ ಬಿಟ್ಟ ನಂತರ ಇವರೆಲ್ಲ ಹೊರಟೋಗಿದ್ದು, ಇವೆಲ್ಲವೂ ಕೂಡ ವಿತ್ ಸಾಕ್ಷಿ ಸಮೇತ ಎಲ್ಲವೂ ದಾಖಲಾಗಿದೆ ಅಂತ ಹೇಳ್ತಿದ್ದಾರೆ. ಆರೋಪಿಗಳು ಹೊಡೆದ ಬಗ್ಗೆ ಸಾಕ್ಷಿ ಇದೆ. ಹೊಡೆದಿದ್ದ ವಸ್ತುವಿನ ಮೇಲೆ ಬ್ಲಡ್ ಸ್ಯಾಂಪಲ್ ಕೂಡ ಪತ್ತೆ ಆಗಿದೆ. ಕೆಲವು ವಸ್ತುಗಳ ಮೇಲೆ ಪತ್ತೆ ಆಗಿಲ್ಲ. ಆರೋಪಿಗಳು ಹೊಡೆದಂತಹ ಏನೆಲ್ಲ ವಸ್ತುಗಳನ್ನು ತಗೊಂಡು ಹೊಡೆದಿದ್ದಾರೋ ಅದರ ಮೇಲೆ ಬ್ಲಡ್ ಸ್ಯಾಂಪಲ್ ಪತ್ತೆ ಆಗಿದೆ. ಕೆಲವು ವಸ್ತುಗಳ ಮೇಲೆ ಸ್ಯಾಂಪಲ್ ಪತ್ತೆ ಆಗಿಲ್ಲ. ಆದರೆ ಇವರು ಹಲ್ಲೆ ನಡೆಸಿದ್ದು ನಿಜ, ಆರೋಪಿಗಳು ಹೊಡೆದಿದ್ದರ ಬಗ್ಗೆ ಸಾಕ್ಷಿ ಇದೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ SPP ಅವರು ತಮ್ಮ ವಾದದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಬಹುಶಃ ಇಲ್ಲಿ ನಾಗೇಶ್ ಅವರಿಗೆ ಕೌಂಟರ್ ಕೊಡುವಂಥ ಕೆಲಸ ಆಗ್ಬೋದು. ಅಂದರೆ ನಾಗೇಶ್ ಅವರು ಹೇಳಿದರು, ಆ ಲಾಠಿಯನ್ನು ದೊಣ್ಣೆಯನ್ನು ಏನು ವಶಪಡಿಸ್ಕೊಂಡಿದ್ರು, ನಮ್ಮ ಕಡೆಗೆ ಅವನ್ನ ದನ ಕೋಣ ಓಡಿಸೋದಕ್ಕೆ ಬಳಸ್ತಾರೆ ಅಂತ, ಅದ್ರ ಮೇಲೆ ರಕ್ತದ ಕಲೆ ಹೇಗೆ ಬಂತು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. SPP ಪ್ರಸನ್ನಕುಮಾರ್ ಅವರ ವಾದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಆಗಿತ್ತು ನಾಗೇಶ್ ಅವರದ್ದು. ನಾಗೇಶ್ ಅವರ ವಾದಕ್ಕೆ ಈಗ ಮತ್ತೆ ರೀಕೌಂಟರ್ SPP ಪ್ರಸನ್ನಕುಮಾರ್ ಅವರಿಂದ. ಹೊಡೆದಿದ್ರ ಬಗ್ಗೆ ಸಾಕ್ಷಿ ಇದೆ. ಆ ಸಾಕ್ಷಿಯಲ್ಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ದೊಣ್ಣೆಯಿಂದ ಹೊಡೆದಿದ್ದಾರೆ. ಹೊಡೆದಿರುವಂತಹ ವಸ್ತುಗಳು ಯಾವ್ದ್ಯಾವುದು, ಕೆಲವು ವಸ್ತುಗಳ ಮೇಲೆ ಪತ್ತೆ ಆಗಿಲ್ಲ ರಕ್ತ, ಇನ್ನು ಕೆಲವು ವಸ್ತುಗಳ ಮೇಲೆ ರಕ್ತ ಪತ್ತೆ ಆಗಿದೆ, ಸ್ಯಾಂಪಲ್ ಇದೆ ಅನ್ನುವಂಥದ್ದನ್ನು SPP ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ಇವರು SPP ಪ್ರಸನ್ನಕುಮಾರ್ ಅವರು ವಾದವನ್ನ ಮುಂದುವರಿಸ್ತಾ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ರೇಣುಕಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ವಿಚಾರ, ಅಲ್ಲಿ ಯಾರೆಲ್ಲ ಇದ್ರು, ಇವೆಲ್ಲವೂ ಕೂಡ ಕೋರ್ಟ್ನಲ್ಲಿ ಈಗ ವಾದದಲ್ಲಿ ಬರ್ತಾ ಇರುವಂಥ ಮಾತುಗಳು. ಬಹಳ ಸ್ಪಷ್ಟವಾಗಿ ಒಳಸಂಚು ಮಾಡಿರೋದು ಸಾಬೀತಾಗ್ತಾ ಇದೆ. ರೇಣುಕನನ್ನ ಕರೆದುಕೊಂಡು ಬಂದ ಬಳಿಕ ಇವರೆಲ್ಲರೂ ಕೂಡ ಹೋಗ್ತಾರೆ. ಇದಕ್ಕೆ ಸಂಬಂಧಿಸಿದ CCTV ಟವರ್ ಲೊಕೇಶನ್ ಎಲ್ಲವೂ ಕೂಡ ಇದೆ. ಇವರು ಯಾವ ರೀತಿ ಪ್ರೀ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ ಅಂತ SPP ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ರೇಣುಕಸ್ವಾಮಿಯನ್ನ ಎಲ್ಲಿಂದ ಯಾರೆಲ್ಲ ಕರೆ ತಂದ್ರು, ಆತನನ್ನ ಪಟ್ಟಣಗೆರೆ ಶೆಡ್ಗೆ ಬಿಟ್ಟ ನಂತರ ಇವರೆಲ್ಲ ಹೊರಟೋಗಿದ್ದು, ಇವೆಲ್ಲವೂ ಕೂಡ ವಿತ್ ಸಾಕ್ಷಿ ಸಮೇತ ಎಲ್ಲವೂ ದಾಖಲಾಗಿದೆ ಅಂತ ಹೇಳ್ತಿದ್ದಾರೆ. ಆರೋಪಿಗಳು ಹೊಡೆದ ಬಗ್ಗೆ